ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ಬರ್ರಿ, ಇವತ್ತು ಒಂದು ಮಸ್ತಾಗಿರೋ ಚಟ್ನಿ, ಇಡ್ಲಿ ಜೋಡಿ ಚಟ್ನಿ ಮಾಡೋದು ತೋರಿಸ್ಕೊಡ್ತೇನೆ. ಇದೊಂದು ಎಂಥ ಚಟ್ನಿಪ್ಪ ಅಂದ್ರೆ, ಈ ಚಟ್ನಿ ಮಾಡಿದ್ರೆ ಮನೆಯೊಳಗೆ ಯಾರು ಇಡ್ಲಿ ವಡಾಕಿನ ಚಟ್ನಿನ ಕೇಳಿ ಕೇಳಿ ಹಾಕಿಸ್ಕೊತಿರ್ತಾರೆ. ಹಂಗಿರ್ತೈತಿ, ಅಷ್ಟು ಚಲೋ ಆಗ್ತೈತಿ, ಭಾಳ ಈಸಿ ಐತಿ. ನಮ್ಮ ಮನೆಯೊಳಗಂದ್ರೂ ಭಾಳ ಖುಷಿಲೇ ತಿಂತಾರೆ. ನಾವು ತುಮಕೂರು ಬೆಂಗಳೂರೊಳಗಿದ್ದಾಗ ಭಾಳ ಖುಷಿಲೇ ತಿಂತಿದ್ದೆ. ಫಸ್ಟ್ ನೋಡಿರಿ, ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಹಾಕ್ಕೊಳತ್ತೇನೆ. ಶೇಂಗಾನ ಚೆಂದಂಗೆ ಹುರ್ಕೋಬೇಕು. ಅದು ಹೆಂಗೆ ಹುರಿಬೇಕಂದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಅದ್ರ ಮ್ಯಾಲಿಂದ ಸೊಪ್ಪಿ ಹಿಂಗೆ ಕೈಯಲ್ಲಿ ಇದು ಮಾಡಿದ್ರೆ ಸೊಪ್ಪಿ ಹೊರಗೆ ಬರ್ತೈತಿ. ಆಮೇಲೆ ಒಂದು 3-4 ಅಷ್ಟು ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಇದ್ರೊಳಗೆ ಖಾಸಿಯತೆ ಏನಂದ್ರೆ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಬರೀ ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ತೀವಿ. ಆಮೇಲೆ ಶೇಂಗಾ ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟು ಪುಟಾಣಿ, ಅರ್ಧ ಕಪ್ ಶೇಂಗಾ ತೊಗೊಂಡೇನಿ, ಅರ್ಧ ಕಪ್ ಪುಟಾಣಿ ತೊಗೊಂಡೇನಿ. ಎಲ್ಲನೂ ಮೂರೂ ಸೇರಿಸಿ ಚೆಂದಂಗೆ ಹುರಿಬೇಕು. ಈ ಹುರಿಯೋದ್ರಿಂದ ಏನಾಗ್ತೈತೆ ಅಂದರೆ ಪುಟಾಣಿ ಒಳಗೆ ಒಂದು ಸ್ವಲ್ಪ ಮಾಯ್ಶ್ಚರ್ ಇದ್ದು ಒಂದು ಸ್ವಲ್ಪ ಆದಂಗೆ ಆಗಿರ್ತಾವೆ. ಹುರಿಯೋದ್ರಿಂದ ಕರುಮ್ ಆಗ್ತಾವೆ. ಆಮೇಲೆ ಅವ್ನು ತೆಗೆದು ಸೈಡ್ ಇಟ್ಕೋರಿ. ಆಮೇಲೆ ಶೇಂಗಾ ಸೊಪ್ಪು ಎಲ್ಲ ತೆಗೀರಿ. ಇನ್ನೊಂದು ಕಡೆ ಬಾಳ್ಗಿ ಒಳಗೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸಣ್ಣ ಉಳ್ಳಾಗಡ್ಡಿ 1/4 ಭಾಗ ಅಷ್ಟು ಕಟ್ ಮಾಡಿ ಹಾಕಿರಿ. ಆಮೇಲೆ ಒಂದು 10-12 ಪುದೀನ ಎಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿರಿ. ಆಮೇಲೆ ಉಳ್ಳಾಗಡ್ಡಿನ ಸಣ್ಣಂಗೆ ಹೆಚ್ಚಿದ್ರೂ ನಡೀತದೆ, ದೊಡ್ಡದಿದ್ರೂ ನಡೀತದೆ. ಆಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಾಕ್ತೇನೆ. ಹಾಕಿ ಎಲ್ಲನೂ ಚೆಂದಂಗೆ ಫ್ರೈ ಮಾಡತ್ತೇನೆ. ಇದಕ್ಕೇನು ಎಣ್ಣೆ ಜಾಸ್ತಿ ಬೇಕಾಗಿಲ್ಲ. ಆಮೇಲೆ ಒಂದು 6-7 ಬೆಳ್ಳುಳ್ಳಿ ಹೆಸರು ಹಾಕಾಕ್ತೇನೆ. ಒಂದು ಅರ್ಧ ಇಂಚಷ್ಟು ಇದು ಹಾಕಾಕ್ತೇನೆ, ಅಲ್ಲ ಹಸಿ ಅಲ್ಲ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಇಂಗಿನ ಪೌಡ್ರು ಹಾಕಿ ಎಲ್ಲನೂ ಚೆಂದಂಗೆ ಬಾಡಿಸ್ಕೋರಿ. ಇದನ್ನು ಒಂದು ಸ್ವಲ್ಪ ತಂಪಾಗಿಬಿಡ್ರಿ. ಆಮೇಲೆ ಇವು ಶೇಂಗಾದೆಲ್ಲ ಸೊಟ್ಟಿ ಚೆಂದಂಗೆ ಸುಲಿದಿಟ್ಕೋರಿ. ಯಾಕಂದ್ರೆ ಶೇಂಗಾದ ಮೇಲಿನ ಸೊಪ್ಪಿ ಬ್ರೌನ್ ಆಗ್ತೈತೆ ಚಟ್ನಿ, ಅದು ಬಾಯಾಗ ಒಂಥರ ಅನ್ನಿಸ್ತೈತಿ. ಅದಕ್ಕೆ ಅವ್ನು ತೆಗೆದಿಟ್ಕೋರಿ. ಆಮೇಲೆ ಇವು ಆರಿರ್ತಾವಲ್ಲ ಎಲ್ಲನೂ ಸೇರಿ ಮಿಕ್ಸರ್ಗೆ ಹಾಕ್ಬೇಕು ನೋಡಿರಿ. ಬೇರೆ ಏನಿಲ್ಲ. ಹಾಕುವಾಗ ಒಂದು ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕಾಕತ್ತೇನೆ, ಹುಂಚಿಕಾಯಿ ಹಾಕಾಕತ್ತೇನೆ. ಈ ಬೆಲ್ಲ ಮತ್ತು ಹುಂಚಿಕಾಯಿ ಹಾಕೋದ್ರಿಂದ ಮೈಲ್ಡ್ ಟೇಸ್ಟ್ ಆಗಿರ್ತೈತಿ, ಈ ಬ್ಯಾಲೆನ್ಸ್ ಮಾಡ್ತೈತಿ. ಉಪ್ಪಂತೂ ಫಸ್ಟ್ ಹಾಕೇನೆ ನಾನು. ಆಮೇಲೆ ಒಂದು ಸ್ವಲ್ಪ 1/3 ಕಪ್ಪಷ್ಟು ಹಸಿ ಕೊಬ್ಬರಿ. ಇದ್ರೊಳಗೆ ಕೊಬ್ಬರಿ ಪ್ರಮಾಣನ ಎಲ್ಲರ್ಕಿಂತ ಕಮ್ಮಿ ಐತಿ, ಶೇಂಗಾ ಪುಟಾಣಿ ಜಾಸ್ತಿ ಐತಿ. ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ಚಲೋ ಬರ್ತದೆ ಶೇಂಗಾ ಪುಟಾಣಿದೆ. ಮಿಕ್ಸರ್ಗೆ ಹಾಕಿ ರೆಡಿ ಮಾಡ್ಕೊಂಡೆ ನೋಡಿರಿ. ಇದನ್ನು ಸಣ್ಣಂಗೆ ರುಬ್ಕೊಂಡು ಬರ್ತೇನೆ. ಹಿಂಗಾಗೈತಿ. ಇದು ನೀರು ಹಾಕ್ಕೊಂಡು ರುಬ್ಕೋಬೇಕು, ಯಾಕಂದ್ರೆ ಶೇಂಗಾ ಪುಟಾಣಿ ಒಣ ಇರ್ತಾವೆ. ಆಮೇಲೆ ನೋಡಿರಿ, ಇದಕ್ಕೆ ಒಗ್ಗರಣೆ ಕೊಡಾಕ್ತೇನೆ. ಚಟ್ನಿಗೆ ಒಗ್ಗರಣೆ ಬಿದ್ರೇ ಮಸ್ತ್ ಇರ್ತೈತಿ. ಸ್ವಲ್ಪ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಾಕ್ತೇನೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಾಕ್ತೇನೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಾಕ್ತೇನೆ, ಒಂದು ಅರ್ಧ ಟೀ ಸ್ಪೂನಷ್ಟು. ಆಮೇಲೆ ಕರಿಬೇವು ಹಾಕಾಕ್ತೇನೆ, ಒಂದು 2-3 ಕಡ್ಡಿ ಅಷ್ಟು ಹಾಕಾಕ್ತೇನೆ. ಆಮೇಲೆ ಈ ಬ್ಯಾಡಗಿ ಮೆಣ್ಸಿನ್ಕಾಯಿ ಇರ್ತಾವಲ್ಲ ಅವು ಒಂದು 4 ತುಂಡು ಮಾಡಿ ಅವನ್ನ ಹಾಕಾಕ್ತೇನೆ. ಇವನ್ನೆಲ್ಲ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೊರಿ. ಇಷ್ಟ ನೋಡಿರಿ, ಭಾಳ ಈಸಿ ಐತಿ, ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಇನ್ನೂ ನೋಡಿರಿ, ನೀವು ಕೆಲವೊಂದು ಹೋಟೆಲ್ಗೆ ಮಂದಿ ಇಡ್ಲಿಗಿನ್ನ ಅಲ್ಲಿ ಚಟ್ನಿ ಚಲೋ ಮಾಡ್ತಾರೆ ಅನ್ನೋ ಆಸೆಗೆ ಹೋಗ್ತಾರೆ, ಅಷ್ಟು ಚಲೋ ಆಗಿರ್ತಾವೆ. ಲಾಸ್ಟಿಗೆ ಒಂದು ಸ್ವಲ್ಪ ಹಿಂಗೆ ಹಾಕಾಕ್ತೇನೆ, ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಾಕ್ತೇನೆ, ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಾಕ್ತೇನೆ. ಇದು ಕಲರ್ ಚೆಂದ ಬರ್ತೈತಿ. ಆಪ್ಷನಲ್ ಬೇಕಂದ್ರೆ ಹಾಕೋರಿ, ಇಲ್ಲ ನಡೀತೈತಿ. ಬಟ್ ಅರ್ಶಿಣ ಪುಡಿ ಒಳ್ಳೆ ಆ್ಯಂಟಿಬಯೋಟಿಕ್ ಇರ್ತೈತಿ. ಅದನ್ನು ಗಂಟ್ಲಿಗೆಲ್ಲ ಭಾಳ ಚಲೋ. ಅದು ಆದಷ್ಟು ಎಲ್ಲದ್ರೊಳಗೂ ಯೂಸ್ ಮಾಡುತ್ತೆ ಬರ್ರಿ. ಇದು ನೋಡಿರಿ, ಈ ಚಟ್ನಿಗೆ ನೀರು ಹಾಕಾಕ್ತೇನೆ. ಯಾಕಂದರೆ ಈ ಚಟ್ನಿ ಗಟ್ಟಿ ಇರೋಂಗಿಲ್ಲ, ಗಟ್ಟಿ ಚಲೋ ಅನ್ಸಂಗಿಲ್ಲ. ಸ್ವಲ್ಪ ಇದು ಹಿಂಗೆ ನೀರ್ಗತೆ ಇದ್ರೂ ಚಲೋ ಅನ್ನಿಸ್ತೈತಿ. ಅಷ್ಟಂತಂದು ಹಂಗೆ ಅತಿ ನೀರೂ ಇಲ್ಲ, ಒಂದು ಮೀಡಿಯಮ್ ಕೊನೆಗದು ಒಗ್ಗರಣೆ ಹಾಕಿ ಇಟ್ಕೊಂಡೇವಲ್ರಿ, ಅದನ್ನು ಚಟ್ನಿಗೆ ಹಾಕಾಕತ್ತೀನಿ. ಈಗ ಚೆಂದಂಗೆ ಎಲ್ಲ ರೆಡಿ ಆಯ್ತು ನೋಡಿರಿ. ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಆಮೇಲೆ ಇದೇನೋ ಒಂಥರ ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕಿ ಈ ಚಟ್ನಿ ಮಾಡೋದ್ರಿಂದ ಅದೊಂದು ಖಾರನ ಬೇರೆ ಅನ್ನಿಸ್ತೈತಿ, ರುಚಿನ ಬೇರೆ ಅನ್ನಿಸ್ತೈತಿ. ಏನಂತಾರದು ಒಂದೊಂದು ನನಗೆ ಇನ್ನೂ ನೆನಪೈತಿ. ನಾವು ಇದ್ರೊಳಗೆ ಟ್ರೈನೊಳಗೆ ಹೋಗುವಾಗ ಅರಸೀಕೆರೆ ಒಳಗೆ ಇಡ್ಲಿ ಅಲ್ಲಿ ಚಟ್ನಿ ಭಾಳ ಅಂದ್ರೆ ಭಾಳ ಚಲೋ ಇರ್ತಿತ್ತು. 2-3 ಇಡ್ಲಿ 1 ವಡೆ ಏನೋ ಇರ್ತಿತ್ತು. ಮ್ಯಾಲೆ ಫುಲ್ ಚಟ್ನಿ ಸುರಿವು ಕೊಟ್ಬಿಟ್ಟಿರ್ತಿ. ಇದು ಫಸ್ಟಿಗೆ ನೋಡಿದಾಗ ನನಗೆ ಏನಪ್ಪ ಹಿಂಗೆ ಚಟ್ನಿ ಸುರಿವು ಕೊಟ್ಟಾರಲ್ಲ ಅನಿಸುತ್ತೆ. ಬಟ್ ಅದು ಬಿಡೋಕ್ಕಾಗಂಗಿಲ್ಲ, ಅಷ್ಟು ರುಚಿ ಇರ್ತೈತಿ. ಇದು ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಅಗದಿ ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟ್ ಇರ್ತೈತಿ. ಒಂದೇ ಥರ ಕೊಬ್ಬರಿ ಚಟ್ನಿ ತಿಂದು ಎಲ್ಲರಿಗೂ ಬೇಸರಾಗಿರ್ತೈತಲ್ಲ, ಇದೊಂದು ಚೇಂಜ್ ಅನ್ನಿಸ್ತೈತಿ. ಆಮೇಲೆ ಇಡ್ಲಿ ಒಳಗೆ ಭಾಳ ಸೂಟೇಬಲ್ ಅನ್ನಿಸ್ತೈತಿದೆ. ಬೇರೆ ದೋಸೆ ಪಡ್ಡುಕ್ಕಿಂತ ಇಡ್ಲಿ ಒಳಗೆ ಮಸ್ತ್ ಅನ್ನಿಸ್ತೈತಿ. ನಾ ಇವತ್ತು ಇಡ್ಲಿನೂ ಮಾಡೀನಿ, ವಡಾನೂ ಮಾಡೀನಿ. ನಾನು ಇಡ್ಲಿ ರೆಗ್ಯುಲರಾಗಿ ಮಾಡೋದು ಆಲ್ರೆಡಿ ನಾ 1-2 ರೆಸಿಪಿ ಒಳಗೆ ಶೇರ್ ಮಾಡೀನಿ.
ನಾನು ಇಡ್ಲಿ ರವೆ ಮತ್ತು ಅವಲಕ್ಕಿ ಉದ್ದಿನಬೇಳೆ ಹಾಕಿ ಇಡ್ಲಿ ಮಾಡ್ತೀನಿ. ಇಡ್ಲಿ ರೆಡಿ ಆಗ್ಯಾವ್ರಿ. ಆಮೇಲೆ ನಾನು ಬಟ್ಟೆ ಇಟ್ಟು ಮಾಡ್ತೇನೆ, ಯಾಕಂದ್ರೆ ಬಟ್ಟೆ ಇಟ್ಟರೆ ಭಾಳ ಸಾಫ್ಟ್ ಅನ್ನಿಸ್ತಾವೆ ನನಗೆ. ಆಮೇಲೆ ಏನೋ ಒಂಥರ ನನಗೆ ಇಡ್ಲಿ ಬಟ್ಟೆ ಒಳಗೆ ಮಾಡಿದ್ದೆ ಚಲೋ ಅನ್ನಿಸ್ತಾವೆ. ಅದು ಸರ್ಫೇಸ್ ಚೆಂದ ಆಗ್ತೈತಿ. ಆಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗಿದ್ದು ದೊಡ್ಡ ದೊಡ್ಡ ಇಡ್ಲಿನೂ ಆಗ್ತಾವೆ. ಆಮೇಲೆ ಅವಲಕ್ಕಿ ಹಾಕೋದ್ರಿಂದ ಇವು ಇಡ್ಲಿ ಎಷ್ಟೊತ್ತನ ಇಟ್ರೂ ಹಿಂಗೆ ಸಾಫ್ಟೇ ಇರ್ತಾವೆ. ಬಾಕ್ಸ್ಗೆ ಅದು ಒಯ್ದ್ರೆ ಒಣ ಆಗಂಗಿಲ್ಲ. ಆಮೇಲೆ ಹಿಂಗೆ ನೀರು ಥರ ಚಟ್ನಿ ಇದ್ದಾಗ ಅವ್ನು ಕಲಿಸ್ಕೊಂಡು ತಿನ್ನುವಾಗ ರವೆ ಅನ್ಸಂಗಿಲ್ಲ. ಅವಲಕ್ಕಿ ಹಾಕಿದ್ರೆ ಅವು ಪೀಸ್ ಕತೆನ ಉಳ್ಕೊತಾವೆ. ನೋಡಿರಿ ಅಗದಿ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗ್ಯಾವ. ಇದು ಇಡ್ಲಿ ರೈಸ್ಲೇನೂ ಮಾಡ್ತೇನೆ ನಾನು, ಸಮ್ಟೈಮ್ಸ್ ಇಡ್ಲಿ ರವಾದ್ಲೇನೂ ಮಾಡ್ತೇನೆ. ಈಗ ನೋಡಿರಿ ಈ ಇಡ್ಲಿ ಈ ಚಟ್ನಿ ಹೆಂಗೆ ತಿನ್ಬೇಕಂತ ತೋರಿಸ್ತೇನೆ ನಾನು ನಿನಗೆ. ನಿಮಗೆ ಇದನ್ನೇ ಡೈರೆಕ್ಟಾಗಿ ಹಿಂಗೆ ಚಮಚಲೆಲ್ಲ ಹಾಕೋದಿಲ್ಲ, ಇದನ್ನು ಸುರುವಿ ಬಿಡೋದು. ನೋಡಿರಿ ನಾ ಇಡ್ಲಿ ಮಾಡೇನಿ, ಒಂದು ಚಲೋ ವಡೆ ಮಾಡೇನಿ. ಇದ್ರ ಮೇಲೆ ಈ ಚಟ್ನಿ ಹಾಕ್ಕೊಂಡ್ರೆ ಆ ತಾಟ್ ತುಂಬ ಚಟ್ನಿ ಇದ್ರೂ ಕಡಿಮೆ ಆಯ್ತೇನೋ ಅನ್ನೋ ಹಂಗೆ ಇರ್ತೈತಿ. ಅಷ್ಟು ಮಸ್ತ್ ಅನ್ನಿಸ್ತೈತಿ. ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ನೋಡಿರಿ ಒಂದು ಸತಿ ಟ್ರೈ ಮಾಡಿರಿ ನೀವು. ಮತ್ತೆ ಇದೇ ತಿನ್ಬೇಕು ಅನ್ನಿಸ್ತೈತಿ. ಆಮೇಲೆ ಕಂಪಲ್ಸರಿ ಇಡ್ಲಿ ಒಳಗೆ ಇದೇ ತಿನ್ಬೇಕಂತ ಇದನ್ನು ಮಾಡಿಕೊಂಡು ತಿಂತೀರಿ, ಅಷ್ಟು ಚಲೋ ಆಗ್ತೈತಿ. ವೇನು ಭಾಳ ಸಿಂಪಲ್ ಐತಿ. ನಾ ಹಂಗೆ ಸಾಂಬಾರು ಮಾಡೇನಿ. ಸೊ ಸಾಂಬಾರು ಹಾಕಾಕ್ತೇನೆ. ನಮ್ಮ ಮನೆ ಒಳಗೆ ವಡೆ ಜೋಡಿ ಸಾಂಬಾರು ಬೇಕು, ಇಡ್ಲಿ ಜೋಡಿ ಚಟ್ನಿ ಬೇಕು. ಸೊ ನಾವು ಇಡ್ಲಿ ವಡೆ ಚಟ್ನಿ ಸಾಂಬಾರು 4 ಮಾಡ್ತೀವಿ ರೆಗ್ಯುಲರಾಗಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ನೋಡಿರಿ. ಕಲರ್ಫುಲ್ ಐತಿ, ಬಾಯಾಗೂ ಭಾಳ ಟೇಸ್ಟ್ ಐತಿ. ಆಮೇಲೆ ಮಾಡೋ ಮೆಥಡ್ ಭಾಳ ಈಸಿ ಐತಿ. ಆದಷ್ಟು ಈ ಥರ ಮಾಡ್ಕೊಂಡು ತಿಂದರೆ ನಮ್ಗೆ ಯಾವ ಹೋಟೆಲು ನೆನಪಾಗಂಗಿಲ್ಲ, ಅಷ್ಟು ಚಲೋ ಇರ್ತೈತಿ. ಆಮೇಲೆ ಸ್ವಲ್ಪ ಸಾಮಾನೊಳಗೆ ಎಷ್ಟಕ್ಕೂ ಚಟ್ನಿ ಆಗ್ತೈತಿ. ಇದು ಅರ್ಧ ಕಪ್ ಒಳಗೆ ಆಲ್ಮೋಸ್ಟ್ ಒಂದು 4ರಿಂದ 5 ಕಪ್ ಅಷ್ಟು ಚಟ್ನಿ ಆಗ್ತಿದ್ದು. ನಾವು 4 ಮಂದಿಗೆ ಸಾಕಾಗ್ತೈತಿ ಇಷ್ಟು. ಆಮೇಲೆ ಇದನ್ನ ಚಟ್ನಿ ಹಿಂಗೆ ತುಂಬ್ಕೊಂಡೇ ತಿನ್ನಬೇಕು. ಈ ಚಮಚ ಒಳಗೆ ಸ್ವಲ್ಪ ಕೈಲಿ ಹಚ್ಕೊಂಡು ತಿನ್ನಬಾರ್ದು. ಈ ಥರ ಹಿಂಗೆ ಚಮಚ ಫುಲ್ ಅದು ಆಗುವಂಗೆ ತಿನ್ನಬೇಕು, ಅಂದ್ರೆ ಮಜಾ ಇರ್ತೈತಿ. ಟ್ರೈ ಮಾಡಿರಿ, ಮಸ್ತ್ ಅನ್ನಿಸ್ತೈತಿ. ಯಾವುದಾದ್ರೂ ಚೇಂಜ್ ಇದ್ರೆ ಮಜಾ ಅನ್ನಿಸ್ತೈತಿ. ಒಂದು ಸತಿ ರೆಗ್ಯುಲರಾಗಿ ಅದ ತಿದ್ದು ಬೋರ್ ಆಗಿರ್ತೈತಿ. ಒಂಥರ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿರ್ತೈತಿ, ಓ ಇದ ಟೇಸ್ಟ್ ಅಂತಂದು. ಹಿಂಗೆ ಚಟ್ನಿ ಮಾಡಿರಿ, ಎಲ್ಲರಿಗೂ ಚೇಂಜ್ ಇರ್ತೈತಿ. ಆಮೇಲೆ ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಬೇರೆ ಇಂಟ್ರೆಸ್ಟಿಂಗ್ ವೀಡಿಯೋ ಸಲುವಾಗಿ ನಾನು ಹೋಮ್ ಪೇಜ್ ವಿಸಿಟ್ ಮಾಡಿ ಅದರಲ್ಲಿರೋ ವಿಡಿಯೋ ನೋಡಿರಿ. ಅದರಲ್ಲಿ ನಾನು ವೆಜ್ಜು, ನಾನ್ ವೆಜ್ಜು, ಸ್ನ್ಯಾಕ್ಸು, ಸ್ವೀಟ್ಸು, ಆಮೇಲೆ ಕೆಲವೊಂದು ನಮ್ಮ ಚರ್ಚ್ ಇವೆಂಟ್ಸು ಎಲ್ಲನೂ ಅಪ್ಲೋಡ್ ಮಾಡ್ತೇನೆ. ಆಮೇಲೆ ನಿಮಗೆ ಸ್ಪೆಷಲಾಗಿ ಬೇರೆ ಏನರ ಬೇಕಾಗಿದ್ರೆ ಉತ್ತರ ಕರ್ನಾಟಕದ್ದಾಯಿತು ಅಥವಾ ಜನರಲಾಗಿ ಯಾವುದೋ ಒಂದು ಇದ್ರೂ ಕಮೆಂಟ್ ಒಳಗೆ ಬರೆದು ತಿಳಿಸ್ರಿ. ನನಗೆ ಗೊತ್ತಿದ್ರೆ ನಾನು ಮಾಡಿ ತೋರಿಸ್ತೀನಿ. ಆಮೇಲೆ ಈ ಚಟ್ನಿ ನೀವು ಟ್ರೈ ಮಾಡಿದ್ಮೇಲೆ ಹೆಂಗೆ ಆಯ್ತು ಅಂತಂದು ಕಮೆಂಟ್ ಒಳಗೆ ಇದು ಮಾಡಿರಿ. ನೀವು ಟ್ರೈ ಮಾಡಿದ್ರೆ ನಮಗೂ ಒಂದು ಖುಷಿ ಇರ್ತೈತೆ. ಯಾಕಂದ್ರೆ ನಾವು ಹೇಳಿದ ಮೆಥಡ್ ಮಾಡಿ ಫಾಲೋ ಮಾಡಿ ಇವ್ರಿಗೆ ಸಕ್ಸಸ್ ಆಯಿತು ಇಲ್ಲ ಅಂತಂದು 100% ಆಗೇ ಇರ್ತೈತಿ. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದರೆ. ನಮ್ಮ ಮನೆಯೊಳಗೆ ನೋಡಿರಿ ಹಿಂಗೆ ಇಡ್ಲಿ ಈ ಒಂದು ಸೈಡ್ ಇಡ್ಲಿಗೆ ಹಿಂಗೆ ಇರ್ತೈತಿ, ಇನ್ನೊಂದು ಸೈಡ್ ಸಾಂಬಾರ್ಗೆ ಇರ್ತೈತಿ. ಇವು ಡಿಪ್ ಸಾಂಬಾರು, ಡಿಪ್ ಇಡ್ಲಿ ಅಂತಾರಲ್ಲ ಆ ಥರ ಮಸ್ತಾಗಿರ್ತೈತಿ ಇದು. ಈ ಸಾಂಬಾರ್ದು ರೆಸಿಪಿ ನಾನು ಶೇರ್ ಮಾಡ್ತೀನಿ ನೋಡಿ. ಈ ಸಮಯದ ವಿದೇಶ್ ಕಿಚನ್ ನೋಡಿ, ಬೇರೆಯವ್ರದ್ದು ದಿನ ನೋಡ್ತೀವಿ. ಈ ಸಬ್ಸ್ಕ್ರೈಬ್ ಸೂಪರ್ ಆಗಿದೆ. ಇಡ್ಲಿ ವಡೆ, 2 ಇಡ್ಲಿ ಮತ್ತು 2 ಇಡ್ಲಿ 2 ವಡೆ ಇಡ್ಲಿ ಎಷ್ಟು ಚಲೋ ವಡಾಡ್ಕಿದೆ, ಮಸ್ತಿದೆ. ಬೇರೆಯವ್ರು ಸಬ್ಸ್ಕ್ರೈಬ್ ಮಾಡಿ, ನಮ್ಮದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಿದೇಶ್ ಕಿಚನ್. ನಿಮ್ಗೆ ಏನಾದ್ರು ಕಮೆಂಟ್ ಇದ್ದರೆ ವಿದ್ಯಾಕ್ಕೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನನ್ನ ಮಗಳು ಮಾತಾಡಿ. ಹಾಯ್, ನಮಸ್ಕಾರ. ಒಂದು ಇಡ್ಲಿ, ಒಂದು ವಡೆ ಐತೆ. ಒಂದು ಇಷ್ಟ